ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಡಿ.ಪಿ ಟೆಕ್. ನಾನೇ ಪರಂ ಮಾತಾಡ್ತಾ ಇದ್ದೀನಿ. ಫಸ್ಟ್ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂದರೆ, ನೀವಾಗಲೇ ತಮ್ಮದೇ ನೋಡಿರೋ ರೀತಿ ನಾನು ಈ ವಿಡಿಯೋಲಿ ಪಾರ್ಟಿಕಲ್ನ ಯಾವ ರೀತಿ ಕಲರ್ ಚೇಂಜ್ ಮಾಡೋದು ಬ್ಲ್ಯಾಕ್ ಕಲರ್ಗೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ, ನಿಮ್ಗೆ ಯಾವುದಾದ್ರೂ ನೋಡಿ ಇಲ್ಲಿ ಪೆನ್ಸಿಲ್ ಹಾಕೊಂಡು ಪಕ್ಕದಲ್ಲಿ ಒಂದು ಆಪ್ಷನ್ ಕಾಣಿಸ್ತು ನೋಡಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ. ಈಗ ನಿಮ್ಗೆ ಹಲವಾರು ನಿಮ್ಮ ಆವಿ ಪ್ಲೇಯರ್ಲಿ ಇರೋ ಹಲವಾರು ವಿಜುವಲೈಸರ್ನ ತೋರಿಸುತ್ತೆ. ನಿಮ್ಗೆ ಯಾವುದಾದ್ರೂ ಬೇಡದ ಇರೋದು, ಯಾವುದಾದ್ರು ಹಳೆಯದಿರೋದು ಯಾವುದಾದ್ರೂ ವಿಜುವಲೈಸರ್ಸ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ನೋಡಿ, ಪೆನ್ಸಿಲ್ ಐಕನ್ಗೆ ಹೋಗ್ಬಿಟ್ಟು ಫೈನಲ್ ಕಾಂಪೋಸಿಷನ್ ಅಂತ ಸ್ಟಾರ್ಟಿಂಗ್ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ರೈಟ್ ಸೈಡ್ ನೋಡಿ ಒಂದು ಎರಡು ಆಪ್ಷನ್ ಇದೆ. ಇಂಟ್ರೋ ಔಟ್ರೋ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ರೀಸೆಟ್ಟಿಂಗ್ ಅಂತ ಆಪ್ಷನ್ ಬರುತ್ತೆ, ಅವಾಗ ಎಲ್ಲ ನಿಮ್ಮದು ಎರೇಸ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಪೆನ್ಸಿಲ್ ಐಕನ್ಗೆ ಹೋಗ್ಬಿಟ್ಟು ಪ್ಲಸ್ ಐಕನ್ಗೆ ಹೋಗ್ಬಿಟ್ಟು ಇಮೇಜನ್ನು ಎರಡು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಒಂದು ಪಾರ್ಟಿಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಇಮೇಜ್ ಒಂದು ಪಾರ್ಟಿಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ವಿಡಿಯೋ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಇಮೇಜ್ಗೆ ಹೋಗ್ಬಿಟ್ಟು ಸೆಕೆಂಡ್ ಇಮೇಜ್ಗೆ ಹೋಗ್ಬಿಟ್ಟು ನೋಡಿ, ಜನರಲ್ಗೆ ಹೋಗ್ಬಿಟ್ಟು ವಿಸಿಬಲ್ ಆನ್ ಆಗಿರುತ್ತೆ, ಆಫ್ ಮಾಡ್ಕೊಳ್ಳಿ ಒಂದು ನಿಮಿಷ. ನೆಕ್ಸ್ಟ್ ಏನು ಮಾಡ್ತೀರಾ, ಫಸ್ಟ್ ಇಮೇಜ್ಗೆ ಹೋಗ್ಬಿಟ್ಟು ಜನರಲಿಂದ ಬ್ಯಾಕ್ ಬಂದು ಇಮೇಜ್ಗೆ ಹೋಗಿ, ಮತ್ತು ಕಸ್ಟಮ್ ಇಮೇಜ್ಗೆ ಹೋಗ್ಬಿಟ್ಟು ಪಿಕ್ ಇಮೇಜ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಇಮೇಜ್, ನಿಮ್ಮ ಓನ್ ಇಮೇಜ್ ಯಾವ್ದಾದ್ರು ಇದ್ದರೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಇಲ್ಲಿಗೆ. ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ನೋಡಿ, ಇಮೇಜ್ಗೆ ಹೋಗ್ಬಿಟ್ಟು ಇಲ್ಲಿ ಕಸ್ಟಮ್ ಇಮೇಜ್ ಮುಂದೆ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ, ಖಾಲಿ ಬಾಕ್ಸ್ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಪಿಕ್ ಇಮೇಜ್ಗೆ ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಸೆಕೆಂಡ್ ಇಮೇಜ್ ಏನಪ್ಪ ಆ್ಯಡ್ ಮಾಡಿದ್ದೀನಿ ಅಂದರೆ, ನಾನು ಸೆಕೆಂಡ್ ಇಮೇಜನ್ನು ಸ್ಕ್ವೇರ್ಗೆ ಆ್ಯಡ್ ಮಾಡಿದ್ದೀನಿ. ಹಿಂಗೆ ಸ್ಕ್ವೇರ್ ಏನಾದ್ರು ಬೇಕು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಮಡಿಕೊಂಡಿರೋ ಆ ಸ್ಕ್ವೇರ್ ಇಮೇಜ್ನ ನೀವು ಇಲ್ಲಿ ಇಂಪೋರ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ ಅಂದರೆ ನೋಡಿ, ಇಮೇಜ್ ಅಂತ ಇದೆಯಲ್ಲ ಅದನ್ನು ಜನರಲ್ಗೆ ಹೋಗ್ಬಿಟ್ಟು ಜನರಲ್ ವಿಸಿಬಲ್ ಆಫ್ ಆಗಿರುತ್ತೆ, ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಈಗ ನಾನು ಫಸ್ಟ್ ಇಮೇಜು ಸೆಕೆಂಡ್ ಇಮೇಜ್ ಎರಡು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಪೆನ್ಸಿಲ್ ಐಕನ್ಗೆ ಹೋಗಿ ಫಸ್ಟ್ ಒಂದು ಇಮೇಜ್ಗೆ ಹೋಗ್ಬಿಟ್ಟು ಜನರಲ್ಗೆ ಹೋಗ್ಬಿಟ್ಟು ಮತ್ತು ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಸ್ಕೇಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಈ ಸೆಕೆಂಡ್ ಲೈನ್ ಇದೆಯಾ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಅಂತ ಕೊಡ್ತೀರಿ. ಸೆಕೆಂಡ್ ಇಮೇಜ್ ಸ್ಕ್ವೇರ್ ಇಮೇಜ್ಗೆ ಹೋಗ್ಬಿಟ್ಟು ಸ್ಕೇಲ್ ಹೋಗ್ಬಿಟ್ಟು ನೋಡಿ, ಸೆಕೆಂಡ್ ಲೈನ್ ಇದೆಯಾ ನೋಡಿ, ಅದನ್ನು ನಾವು ಸ್ವಲ್ಪ ಡಿಕ್ರೀಸ್ ಮಾಡಬೇಕಾಗುತ್ತೆ. ಅದನ್ನು ಸ್ಕೇಲ್ನ ಫಸ್ಟ್ 1000 ಇರಲಿ, ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ 0.98 ಅಂತ ಕೊಟ್ಬಿಟ್ಟು ಡನ್ ಅಂತ ಕೊಡಿ. ಆವಾಗ ಇಮೇಜ್ಗೂ ಆ ಸ್ಕ್ವೇರ್ಗೂ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಪೆನ್ಸಿಲ್ ಐಕನ್ಗೆ ಹೋಗ್ಬಿಟ್ಟು ಪಾರ್ಟಿಕಲ್ಗೆ ಹೋಗಿ, ಅವಾಗ ಮೇನ್ ಪಾರ್ಟಿಗೆ ಬಂದಿದ್ದೀವಿ. ಏನಂದರೆ ಪಾರ್ಟಿಕಲ್ ಕಲರ್ನ ಯಾವ ರೀತಿ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಮಾಡೋದು ಅಂದ್ಬಿಟ್ಟು ನೋಡಿ. ಓವರಾಲ್ಗೆ ಹೋಗ್ಬಿಟ್ಟು ಕೌಂಟ್ ಲಿಮಿಟ್ ಅಂತಿದೆ, ಕೌಂಟ್ ಲಿಮಿಟ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳಿ, ಒಂದು 500 ಸಮಥಿಂಗ್ ಇಟ್ಕೊಳ್ಳಿ. ನೆಕ್ಸ್ಟ್ ಓಕೆ ಕೊಡಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಅಪರೆನ್ಸ್ಗೆ ಹೋಗ್ಬಿಟ್ಟು ಕಸ್ಟಮ್ ಇಮೇಜ್ ಮುಂದೆ ಒಂದು ಆಪ್ಷನ್ ಬರುತ್ತೆ, ನಮ್ಮ ಕ್ಲಿಕ್ ಮಾಡಿಬಿಟ್ಟು ಥರ್ಡ್ ಒಂದು ಆಪ್ಷನ್ ಇದೆ, ನಮ್ಮ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ನೋಡಿ, ಪಾರ್ಟಿಕಲ್ ಸ್ಕೇಲ್ ಅಂತ ಆಪ್ಷನ್ ಇದೆ ನೋಡಿ, 2000 ಇದೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ನೋಡಿ ಫ್ರೆಂಡ್ಸ್, ಮತ್ತೆ ಓವರಾಲ್ಗೆ ಹೋಗ್ಬಿಟ್ಟು ಮತ್ತೆ ಮೇಲ್ಗೆ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಇಲ್ಲಿ ವೆಕ್ಟರ್ ಆ್ಯಂಗಲ್ ಜೆಡ್ ಅಂತ ಎರಡು ಆಪ್ಷನ್ ಬರುತ್ತೆ. ಅದರಲ್ಲಿ ವೆಕ್ಟರ್ ಆ್ಯಂಗಲ್ ಜೆಡ್ನ ಸೆಲೆಕ್ಟ್ ಮಾಡಿಕೊಂಡು 1000 ಇರುತ್ತೆ, ಅದನ್ನು ನೀವು 0.050ಗೆ ನಿಲ್ಲಿಸ್ಕೊಳ್ಳಿ. 0.050ಗೆ ನಿಲ್ಲಿಸ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಮತ್ತೆ ಬ್ಯಾಕ್ ಬನ್ನಿ, ಜನರಲ್ಗೆ ಹೋಗ್ಬಿಟ್ಟು ಸ್ಕೇಲ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸ್ಕೇಲ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಆ ಪಾರ್ಟಿಕಲ್ಲು ಫುಲ್ಲಾಗಿ ಬರೋ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದೇ ಸೆಟ್ಟಿಂಗಲ್ಲಿ ನೀವು ಟ್ರೈ ಮಾಡ್ಬೋದು ನೋಡಿ. ನಾನು 1100 1150ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಜನರಲಲ್ಲಿ ಇರುತ್ತೆ ನೋಡಿ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ನೀವು ಅಪರೆನ್ಸ್ಗೆ ಹೋಗ್ಬಿಟ್ಟು ಕಲರ್ ಆಪ್ಷನ್ ಇದೆ ನೋಡಿ, ಕಲರ್ ಫ್ರಮ್ ಕಲರ್ ಟು ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಲರ್ ಫ್ರಮ್ ಇಂದ ಕ್ಲಿಕ್ ಮಾಡಿಬಿಟ್ಟು ನೋಡಿ
ಫಸ್ಟ್ ಲೈನ್ನ ಲೆಫ್ಟಿಗೆ ಸ್ವಲ್ಪ ಸ್ಲೈಡ್ ಮಾಡಿ. ಈ ರೀತಿ ನಿಮ್ಮ ಕಲರ್ ಕಾಂಬಿನೇಷನ್ ಇರಬೇಕು. ನೆಕ್ಸ್ಟ್ ಏನು ಮಾಡ್ತೀರಾ, ಸೆಕೆಂಡ್ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಮಾಡ್ತೀರಾ. ಈಗ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ, ನೀವು ಫಸ್ಟ್ ನೋಡಿ ಜನರಲ್ ಹೋಗ್ಬಿಟ್ಟು ನೋಡಿ ಬ್ಲೆಂಡ್ ಮೋಡ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಯೂರ್ ಮೇಲೆ ಅಲ್ಪ ಅಂತ ಸೆಕೆಂಡ್ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಮ್ಮ ಪಾರ್ಟಿಕಲ್ ಬ್ಲ್ಯಾಕ್ ಕಲರಲ್ಲಿ ಕನ್ವರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಮತ್ತೆ ಅಪರೆನ್ಸ್ಗೆ ಹೋಗ್ಬಿಟ್ಟು ಕಸ್ಟಮ್ ಇಮೇಜ್ ಮುಂದೆ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಪಿಕ್ ಇಮೇಜ್ಗೆ ಹೋಗ್ಬಿಟ್ಟು ನೋಡಿ ನಾನು ಪಾರ್ಟಿಕಲ್ಗೆ ಹಾರ್ಟ್ ಶೇಪ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ನನ್ನ ಅನಿಸಿಕೆ. ನಿಮ್ಗೆ ಅದೇ ಹಾರ್ಟ್ ಶೇಪ್ ಏನಾದ್ರು ಬೇಕಾಗಿದ್ದರೆ ನಾನು ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಅದನ್ನು ಸೈಜ್ ಸ್ವಲ್ಪ ಸ್ಮಾಲಾಗಿ ಕಾಣಿಸುತ್ತೆ ಅಂತ ನೀವು ಅಂದ್ಕೋಬೋದು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಪಾರ್ಟಿಕಲ್ ಸ್ಕೇಲ್ಗೆ ಹೋಗ್ಬಿಟ್ಟು ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ಅಷ್ಟಕ್ಕೂ ಸಾಲಿಲ್ಲ ಅಂದರೆ ನೋಡಿ 8000 ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ 80ನ ಮುಂದೆ ಬಂದು ಸ್ವಲ್ಪ 80ನ ಮುಂದೆ 1 ಅಂತ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಡನ್ ಅಂತ ಕೊಡಿ. ನೋಡಿ ಬರ್ತಿದೆ, ಚೆನ್ನಾಗಿ ಬರ್ತಿದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ ಸ್ವಲ್ಪ ಜಾಸ್ತಿ ಆದಂಗಿದೆ ಈ ಪಾರ್ಟಿಕಲ್ಸ್, ಅದನ್ನು ನೋಡಿ 500 ಇರೋದನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೊತೀವಿ. ನೋಡಿ 222ಗೆ ನಾನು ಇಟ್ಟಿದ್ದೀನಿ. ಈಗ ನೋಡಿ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಈಗ ಸ್ಕ್ವೇರ್ ಕಲರ್ನ ನಾವು ಬ್ಲ್ಯಾಕ್ ಕಲರ್ ಮಾಡೋಣ. ಯಾವ ರೀತಿ ಅಂದರೆ ನೋಡಿ ಸೆಕೆಂಡ್ ಇಮೇಜ್ಗೆ ಹೋಗ್ಬಿಟ್ಟು ಕಲರ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಅಂತ ಆಪ್ಷನ್ ಬರ್ತದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕಲರ್ ಕಾಂಬಿನೇಷನ್ ಕೆಳಗಡೆ ಬಂದರೆ ಹೆಡ್ಲೈನ್ ಕಾಣಿಸ್ತದೆ, ಅದ್ರ ಮೇಲೆ ಬಂದು ಫಸ್ಟ್ ಒಂದನ್ನು ಲೆಫ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಫ್ಟಿಗೆ ಸ್ಲೈಡ್ ಮಾಡಿ. ಮತ್ತು ಸೆಕೆಂಡ್ ಒಂದು ಅದೇ ರೀತಿ ಮಾಡಿ. ನೋಡಿ ಈಗ ನಮ್ಮ ವೀಡಿಯೋ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನನಗೆ ಏನೋ ಪ್ಲೇ ಮಾಡಿದ್ರೆ ಸಾಂಗು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನನ್ನ ಅನಿಸಿಕೆ. ನೋಡಿ ಫಸ್ಟಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಇಷ್ಟೇ ಸಾಕು ಅಂದರೆ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಮಾಡಬೇಕು ಅಂದರೆ ಪೆನ್ಸಿಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ರೈಟ್ ಸೈಡ್ ಇಮೇಜ್ ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಇಮೇಜ್ ಮುಂದೆ ಆಪ್ಷನ್ ಆ್ಯಡ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಿಕ್ ಇಮೇಜ್ಗೆ ಹೋಗ್ಬಿಟ್ಟು ಯಾವ್ದಾದ್ರು ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಅದನ್ನೇ ಆ್ಯಡ್ ಮಾಡ್ಕೋಬೋದು. ಈಗ ಆ ಇಮೇಜ್ ಕಲರ್ನು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು ಇದನ್ನು ಆ ಇಮೇಜು ಕಾರ್ನರಲ್ಲಿ ತಂದಿಡೋಣ. ಅದನ್ನು ನೋಡಿ ಸ್ಕೇಲ್ನ ಸ್ವಲ್ಪ ನಾನು ಡಿಕ್ರೀಸ್ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಪೊಸಿಷನ್ಗೆ ಹೋಗಿ ಸ್ವಲ್ಪ ಲೆಫ್ಟಿಗೆ ಸ್ಲೈಡ್ ಮಾಡಿಕೊಂಡು ಬಾಟಮಿಗೆ ತಂದು ಇಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಇದನ್ನು ಲವ್ ಯು ಅಂತ ಇರೋ ಟೆಕ್ಸ್ಟ್ ನೀವು ಆ್ಯಡ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಆ್ಯಡ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಬೇಡ. ನೋಡಿ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್, ಇದು ಈಸಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.